ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಫುಲ್ ಜರ್ನೀಸ್. ಬನ್ನಿ, ನಾನು ಇವತ್ತು ಸಿಂಪಲಾಗಿ ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಪಾಲಕ್ ಸೊಪ್ಪನ್ನು 2-3 ಸಾರಿ ವಾಶ್ ಮಾಡಿಬಿಟ್ಟು ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ. 5-8 ನಿಮಿಷಗಳ ಕಾಲ ಬೇಯಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಪ್ರತಿದಿನ ನಾವು ಪಾಲಕ್ ಸೊಪ್ಪನ್ನ ತಿಂದೇ ಇದ್ದರೂ ವಾರದಲ್ಲಿ ನಮ್ಮ ಊಟದ ಜೊತೆ ಪಾಲಕ್ ಸೊಪ್ಪನ್ನ ಒಂದು 3 ಸಾರಿನಾದರೂ ಬಳಸ್ಕೋಬೇಕು. ಇದರಿಂದ ನಮಗೆ ತುಂಬ ಉಪಯೋಗಕಾರಿ ಇದೆ. ದೇಹದಲ್ಲಿ ರಕ್ತದೊತ್ತಡ ಇದ್ದರೆ ಕಡಿಮೆ ಮಾಡುತ್ತೆ. ಕೂದಲು ಉದುರುವಿಕೆ, ಕಣ್ಣಿನ ದೃಷ್ಟಿಗೆ, ಚರ್ಮ ಕಾಂತಿಗೆ, ಮೊಣಕಾಲು ನೋವು, ಮಂಡಿ ನೋವು ಅಂತ ಹೇಳೋರಿಗೆ, ಮತ್ತು ಹೃದಯ ಸಂಬಂಧಿತ ಸಮಸ್ಯೆಗಳಿದ್ದವ್ರಿಗೆ, ಮತ್ತು ಶುಗರ್ ಕಾಯಿಲೆ ಇರೋರಿಗೆ ಬೆಳಗ್ಗೆ ಎದ್ದ ತಕ್ಷಣ ಪಾಲಕ್ ಸೊಪ್ಪಿನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಮಕ್ಕಳಿಗೂ ತುಂಬ ರುಚಿಯಾಗಿರುತ್ತೆ ಪಾಲಕ್ ಸೊಪ್ಪಿನ ರೈಸ್ ಮಾಡಿಕೊಟ್ರೆ. ಫ್ರೆಂಡ್ಸ್, ನಾನಿಲ್ಲಿ ಬೇಯಿಸಿರೋಂಥ ಪಾಲಕ್ ಸೊಪ್ಪನ್ನು 4 ಹಸಿಮೆಣಸಿಕಾಯಿ, 1 ಇಂಚ್ ಶುಂಠಿ, 2 ಬೆಳ್ಳುಳ್ಳಿ ಜೊತೆಗೆ ಪಾಲಕ್ ಸೊಪ್ಪನ್ನು ಗ್ರೈಂಡ್ ಮಾಡ್ಕೊಂಬರ್ತೀವಿ. ಈಗ ಪಾಲಕ್ ಸೊಪ್ಪಿನ ರೈಸ್ ಮಾಡೋಣ ಬನ್ನಿ. ಒಂದು ಕುಕ್ಕರಲ್ಲಿ 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಇದಕ್ಕೆ ಸಾಸಿವೆ, ಜೀರಿಗೆ, 1 ಇಂಚು ಚಕ್ಕೆ, 2 ಲವಂಗ, 2 ಏಲಕ್ಕಿ ಇಷ್ಟನ್ನೇ ಹಾಕಿದ್ದೀನಿ. ಬಿಟ್ಟು ಬೇರೆ ಯಾವುದು ಮಸಾಲೆ ಹಾಕಿಲ್ಲ. ನಾನು ತರಕಾರಿನೂ ಕೂಡ ಜಾಸ್ತಿ ಹಾಕ್ತಾಯಿಲ್ಲ. 2 ಈರುಳ್ಳಿ, 100 ಗ್ರಾಮಷ್ಟು ಹಸಿ ಬಟಾಣಿ, ಇಷ್ಟು ಬಿಟ್ಟರೆ ಬೇರೆ ಇದ್ರ ಜೊತೆಗೆ ಬೇರೆ ಏನೂ ತೊಗೊಂಡಿಲ್ಲ. ನಾನು ಪಾಲಕ್ ಸೊಪ್ಪಿಗೆ ಏನೂ ಉಪಯೋಗಿಸ್ತಾ ಇಲ್ಲ. ಎಣ್ಣೆ ಸ್ವಲ್ಪ ಕಾದಿದೆ. ಈಗ ಸಾಸಿವೆ, ಜೀರಿಗೆ ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಮತ್ತು ಬಟಾಣಿ ಎರಡನ್ನೂ ಹಾಕಿದ್ದೀನಿ. ಬಟಾಣಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ರುಬ್ಕೊಂಬಂದಿದ್ದೀನಲ್ಲ ಮಸಾಲೆ, ಅದನ್ನು ಕೂಡ ಹಾಕ್ತೀನಿ ನೋಡಿ. ಪಾಲಕ್ ಸೊಪ್ಪು ಸ್ವಲ್ಪ ಎಣ್ಣೆಗೆ ಹಾಕಿದ ಮೇಲೆ ಪಾಲಕ್ ಸೊಪ್ಪು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಿಡಬೇಕು. ನಿಮಗೆ ಗೊತ್ತಾಗುತ್ತೆ. ಬೇಯಕ್ಕೆ ಶುರು ಮಾಡಿದ್ಮೇಲೆ ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಡೋಕ್ಕೆ ಶುರು ಮಾಡಿದರೆ ಪಾಲಕ್ ಸೊಪ್ಪು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಿ ನೀವೇ, ಚೆನ್ನಾಗಿ ಪಾಲಕ್ ಸೊಪ್ಪಿನ ಹಸಿ ವಾಸನೆ ಎಲ್ಲ ಹೋಗಿದೆ. 1 ಲೋಟದಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟದಷ್ಟು ಅಕ್ಕಿ 3 ಸರಿ ವಾಶ್ ಮಾಡಿಕೊಂಡು ಹಾಕಿದ್ದೀನಿ. ಸ್ವಲ್ಪ ಅಕ್ಕಿ ಜೊತೆನೇ ಪಾಲಕ್ ಸೊಪ್ಪಿಂದು ಹಸಿ ವಾಸನೆ ಎಲ್ಲನೂ ಅಕ್ಕಿ ಜೊತೆನೇ ಪಾಲಕ್ ಸೊಪ್ಪೆಲ್ಲ ಸ್ವಲ್ಪ ಬೇಯಲಿ. ಫ್ರೆಂಡ್ಸ್, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಅಕ್ಕಿ ಜೊತೆ ಕೂಡ ಚೆನ್ನಾಗಿ ಬೆಂದಿದೆ. ಫ್ರೆಂಡ್ಸ್, 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವತ್ತು ನನ್ನ ಮಗಳೇ ವೀಡಿಯೋ ಮಾಡ್ತಾಯಿದ್ದಾಳೆ. ಸ್ವಲ್ಪ ಆಚೆ ಈಚೆ ವೀಡಿಯೋ ಆಗ್ತಾಯಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಬಿಟ್ಟರೆ ನಾನು ಯಾವುದೇ ರೀತಿ ಮಸಾಲೆ ಹಾಕಿಲ್ಲ. ಹೆಚ್ಚಿಗೆ ಏನೂ ಹಾಕಿಲ್ಲ. ಪುದೀನ ಸೊಪ್ಪು ಕೂಡ ಹಾಕಿಲ್ಲ. ಜಸ್ಟ್ ನಾನು ಪಾಲಕ್ ಸೊಪ್ಪು ಅಷ್ಟೇ ರುಬ್ಬಿದ್ದೀನಿ. ನೋಡಿ ಫ್ರೆಂಡ್ಸ್, ಹೇಗಾಗಿದೆ ಪಾಲಕ್ ಸೊಪ್ಪು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.